ನಮಸ್ತೆ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಯಾವ್ಯಾವ ವಿಷಯ ತಿಳಿಸ್ತೀನಿ ಅಂತ ನೋಡಿ. ಇವತ್ತು ನೋಡಿ ಜೀನಿಯಾ ಈ ಎಲೆ ಮೇಲೆ ಈ ಥರ ವೈಟ್ಗೆ ಫಂಗಸ್ ಬಂದಿದ್ದರೆ ಇವು ಒಂದೊಂದು ಎಲೆಗೆ ಬರುತ್ತೆ. ಎಲ್ಲ ಗಿಡಕ್ಕೂ ಬರುತ್ತೆ, ತರಕಾರಿಗೆ, ಹೂವಿನ ಗಿಡ ಎಲ್ಲ. ಈ ಥರ ಇದ್ದಾಗ ನೀವು ಬೂದಿ ಹಾಕ್ಬೋದು. ಬೂದಿ ಅದರ ಎಲೆಗಳ ಮೇಲೆ ಸಿಂಪಡಿಸಿದ್ರು ಕಮ್ಮಿ ಆಗುತ್ತೆ. ಇಲ್ವಾ ಸ್ವಲ್ಪ ಇದ್ದರೆ ಅದನ್ನು ಎಲೆ ತೆಗೆದುಬಿಟ್ಟು ದೂರ ಎಸ್ಬಿಡ್ಬೋದು. ಈ ಥರ ಮಾಡ್ಬೋದು. ಇದು ನೋಡಿ ಇವಾಗ ಹೂವು ಬಿಡ್ತಾ ಇದೆ. ದಾಸವಾಳ ತುಂಬ ದೊಡ್ಡದಾಗಿಬಿಡುತ್ತೆ ಅಂತ ಹೇಳಿದ್ನಲ್ಲ, ಅದು ಮೊಗ್ಗಾಗಿದೆ. ಇನ್ನು ಫೆಬ್ರವರಿ ಬಂದ ತಕ್ಷಣ ಇನ್ನೊಂದೊಂದೇ ದಾಸವಾಳದಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ನಾನು ಈ ಗಿಡ ತೋರಿಸ್ತಾ ಇದ್ದೀನಿ ಯಾವ ಥರ ಇದ್ದಾವೆ ಅಂತ. ದಾಸವಾಳ ಬರೀ ರೆಂಬೆಗಳೇ ಕಾಣಿಸ್ತೆ, ಎಲೆ ಕಮ್ಮಿ, ರೆಂಬೆನೇ ಜಾಸ್ತಿ. ಈ ಥರ ಕಾಣಿಸ್ತಾ ಇದೆ. ಇವತ್ತು ಯಾವ ಹೂವು ಅರಳಿದೆ ನೋಡಿ. ಇದು ನೆನ್ನೆ ಅರಳಿದ್ದು ಕಿತ್ಕೊಳ್ಳಿಲ್ಲ ಇದು ಇವತ್ತು ಅರಳಿರೋದು ಸ್ವಲ್ಪ ಡಾರ್ಕ್ ಇದೆ. ಅಂದರೆ 2 ದಿನ ಇರುತ್ತೆ ದೇವ್ರಿಟ್ರ ಗುಡ. ಅದು ರಾಣಿ ಪಿಂಕು. ಈ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ, ತುಂಬ ಡಾರ್ಕ್ ಆಗಿರುತ್ತೆ. ಇವತ್ತು ಎಲ್ಲ ಎರಡೆರಡು ಹೂವು ಬಿಟ್ಟಿದ್ದಾವೆ. ನೋಡಿ ಖುಷಿ ಆಯಿತು. ಇದು ಯಾವುದು ಅಂದರೆ ನಾನು ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಲ್ಲ, ಅದನ್ನು ಅಷ್ಟೇ ಇವತ್ತು 2 ಬಿಟ್ಟಿದ್ದಾವೆ. ಅದು ಖುಷಿ ಆಯಿತು. ಆ ದೊಡ್ಡ ಪಾಟಿಂದು ಸ್ವಲ್ಪ ಹುಳ ಹತ್ತಿದೆ ಅಲ್ವಾ, ಇದರಲ್ಲಿ ಸ್ವಲ್ಪ ಚೆನ್ನಾಗಾಗಿದ್ದಾವೆ. ಅದರಲ್ಲಿ ಮುದುರು ರೋಗ ಬಂದಂಗಿದೆ ಎಲೆ ಎಲ್ಲ. ಅವನ್ನೆಲ್ಲ ತೆಗಿಬೇಕು, ಸ್ವಲ್ಪ ತೆಗೆದ್ರೆ ಚೆನ್ನಾಗಿರುತ್ತಾ ಅಂತ ಅನಿಸುತ್ತೆ. ದೊಡ್ಡ ಪಾಟಲ್ಲಿ ಇಟ್ಟಿರೋದು ಆ ಗಿಡ ತೆಗಿಯೋಣ ಅನಿಸುತ್ತೆ. ಆದರೆ ನಮ್ಮ ತಾಯಿ ಇಟ್ಟಿರೋದು ಅಂತ ಇರಲಿ ನೆನಪಾಗಿ ಅಂತ ಒಂದೊಂದು ಸರಿ ಆ ಥರ ಅನಿಸ್ತೈತೆ. ಅದಕ್ಕೆ ಅದು ತೆಗೆದಿಲ್ಲ, ಅದೇ ಥರ ಇದೆ. ಇವತ್ತು ಪಿಂಕೂ ಅಷ್ಟೇ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ. ಇದು ಅಷ್ಟೇ, ಇದೂ ಅಷ್ಟೇ 2 ಗಿಡ ಇದೆ. ಒಂದರಲ್ಲಿ 2, ಒಂದರಲ್ಲಿ 1 ಬಿಟ್ಟಿತ್ತು. ನೋಡಿ ಖುಷಿ ಆಯಿತು. ಬಂದ ತಕ್ಷಣ ದಾಸವಾಳನೇ ಕಾಣುತ್ತೆ. ಮೆಟ್ಲತ್ತಿ ಬಂದ ತಕ್ಷಣ ಆ ದಾಸವಾಳ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಇನ್ನೂ ಹೈಬ್ರಿಡ್ ಒಂದೊಂದು ಅರಳಿಲ್ಲ. ಅರಳಿದಾಗ ತೋರಿಸ್ತೀನಿ. ಈ ಥರ ಮಧ್ಯದಲ್ಲಿ ಕೆಲಸ ಇಲ್ಲದಾಗ ನಾನು ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿರ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದವರು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದರೆ ಒಂದು ಲೈಕು ಶೇರು ಮಾಡಿ. ನೋಡಿ ಇವತ್ತು ಪಿಂಕಂತೂ ನಿಂತೇ ಇಲ್ಲ ಬಿಡಿ. ಇವಾಗೊಂದು ಬಿಡ್ತಾನೆ ಇದ್ವು. ಹೈಬ್ರಿಡೇ ಕಮ್ಮಿ ಆಗಿರೋದು. ನಾಟಿವು ಸಾಮಾನ್ಯ ಬಿಡ್ತಾ ಇರ್ತವೆ, ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಬಿಡ್ತವೆ ಅಷ್ಟೇ. ಆಮೇಲೆ ಇದು ಪನ್ನೀರ್ ಪತ್ರೆ ಇಲ್ಲಿಂದ ನಾನು ದಾಸವಾಳ ಕ್ಲೀನ್ ಮಾಡಬೇಕು. ಇಲ್ಲಿಂದ ಗುಲಾಬಿ ಗಿಡಗಳು ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ, ಆದರೂ ಎಲೆ ಒಂದೊಂದು ಹಣ್ಣು ಹರಿತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಗೊಬ್ಬರ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಆದರೆ ಗಿಡಗಳು ಸ್ವಲ್ಪ ಹೆಲ್ದಿಯಾಗಿ ಚಿಗುರ್ತಾ ಇದ್ದಾವೆ. ಅದೇ ಖುಷಿ ಅನಿಸ್ತು. ಇನ್ನು ಮೊಗ್ಗಾಗಿ ಹೂವು ಬಿಟ್ಟರೆ ಖುಷಿಯಾಗುತ್ತೆ. ಇನ್ನು ಬೇಸಿಗೆ ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಇದು ಗೊಬ್ಬರ ಕೊಟ್ಟ ಮೇಲೇ ನಾಟಿ ಗುಲಾಬಿ ಅಷ್ಟು ದೊಡ್ಡದಾಗಿ ಹರಡಿರೋದು. ನೋಡಿ ಚಿಗುರು ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ಚಿಗುರು ಬರ್ತಾಯಿದೆ. ನಾನು ಎಲ್ಲ ಎಲೆ ತೆಗೆದಿದ್ನಲ್ವ ಸಾಮಾನ್ಯ, ಅವೆಲ್ಲ ಚಿಗುರು ಬರ್ತಾಯಿದೆ. ಹಳೆ ಎಲೆ ಎಲ್ಲ ತೆಗೆದಿರೋ ಕಡೆ ಎಲ್ಲ ಹೊಸ ಚಿಗುರು ಬರ್ತಾಯಿದೆ. ಇದು ಬಂಚು ಬಟನ್ ರೋಜ್ ಅಂತೀವಲ್ಲ ಆ ಥರ. ಮಧ್ಯದಲ್ಲಿ ಯಾವಾಗಾರು ಈ ಥರ ಎಲೆ ಆದಾಗ ನೋಡಿ ತಕ್ಷಣ ತೆಗೆದ್ಬಿಡಿ. ಯಾಕೆಂದರೆ ಅವು ಒಂದಕ್ಕೊಂದು ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಇನ್ನೊಂದು ಗುಲಾಬಿ ಕಟಿಂಗ್ ಇದೆ, ಅದನ್ನು ನೋಡಿದೆ ನಾನು. ಆ ಕಡೆ ಪಾಟಲ್ಲಿದೆ, ಅದನ್ನೊಂದು ಇಟ್ಟರೆ ಇಲ್ಲೊಂದು ಪಾಟ್ ಫಿಲಪ್ ಆಗುತ್ತೆ. ಇದು ನಾನು ರೀಪಾಟ್ ಮಾಡೋ ಮೊಗ್ಗಿತ್ತಲ್ವ, ಆದರೆ ಅರಳಿದೆ, ಸರಿಯಾಗಿ ಅರಳಿಲ್ಲ. ಅದಕ್ಕೆ ತೆಗೆದು ಬಿಡ್ತೀನಿ. ಯಾಕೆಂದರೆ ಹೂವು ಇರೋವರೆಗೂ ಎಲೆ ಚಿಗುರಲ್ಲ. ಈ ಥರ ದಿನ ನಾವು ರೀಪಾಟ್ ಮಾಡಿರೋ ಗಿಡ ಗಮನಿಸ್ಕೊತಾ ಇರಬೇಕು. ಆಮೇಲೆ ಇನ್ನು ಸ್ವಲ್ಪ ದಿನ, ಇನ್ನೊಂದು ವಾರ 15 ದಿನಕ್ಕೆ ನಾವು ಮಣ್ಣು ತಿರುವು ಹಾಕಿರ್ತೀವಲ್ವ ಗುಲಾಬಿ ಗಿಡಗಳಿಗೆ, ಆವಾಗ ಅದರಲ್ಲಿ ಉದುರಿ ಇರುತ್ತಲ್ಲ ಬೀಜ, ವೇಸ್ಟು ಗಿಡಗಳು ಬೀಜ ಉದುರಿ ಇರುತ್ತಲ್ಲ, ಅವು ಬರ್ತಾ ಇರುತ್ತೆ. ಅವ ಪದೇ ಚಿಕ್ಕದಿದ್ದಾಗೆ ನಾವು ತೆಗಿತಾ ಇದ್ದರೆ ಅದು ಪೂರ್ತಿ ಕಂಟ್ರೋಲ್ ಆಗುತ್ತೆ. ನಾನು ಇಷ್ಟು ದಿನ ಬಿಟ್ಟಿದ್ದಕ್ಕೆ ಅದು ಜಾಸ್ತಿ ಆಗಿದೆ. ಇನ್ನು ಅದರ ಶೇಷ ಬೀಜಗಳು ಇರ್ತವೆ, ಅದರಿಂದ ಅವಾಗವಾಗ ಹುಟ್ತಾ ಇರ್ತವೆ. ನೋಡ್ಕೊಂಡು ತೆಗಿತಾ ಇರಬೇಕು. ನೋಡಿ ಇದೇ ಹೇಳಿದ್ದು, ನಮ್ಮ ತಾಯಿ ಹಾಕಿದ್ದು ನೆನಪಾಗಿರಲಿ ಅಂತ. ಇವಾಗ ಕೆಳಗಡೆ ಎಲ್ಲ ಮುದುರು ರೋಗ ಇದೆ. ಇವಾಗ ಬರೋ ಎಲೆಗಳೆಲ್ಲ ಚೆನ್ನಾಗಿದ್ದಾವೆ. ಒಂದೊಂದು ಸರಿ ಯಾವಾಗಾದ್ರು ಟೈಮ್ ಇದ್ದಾಗ ಆ ಮುದುರಿರೋ ಎಲೆಗಳೆಲ್ಲ ತೆಗೆದ್ಬೇಕು, ಕಟ್ ಮಾಡಿ. ಯಾಕೆಂದರೆ ದೊಡ್ಡ ಗಿಡ ತೆಗಿಯೋಕ್ಕೆ ಬೇಜಾರು. ಅದನ್ನು ಇಬ್ಬರು ಮಾಡ್ಕೋಬೇಕು. ಅದನ್ನು ಒಂದೇ ದಿನ ಮಾಡ್ಕೋಬೇಕು. ಎಲ್ಲ ಪೂರ್ತಿ ಒಂದೇ ದಿನ ತೆಗೆದ್ರೆ ಒಳ್ಳೆಯದು. ನೋಡಿ ಎಲೆಗಳೆಲ್ಲ ಕೆಳಗಡೆ ಮುದುರು ರೋಗ, ಮೇಲ್ಗಡೆ ಹೊಸ್ತಾ ಬಂದಿರೋವಲ್ಲ ಇವಾಗ ಚೆನ್ನಾಗಿದ್ದಾವೆ. ಎಲೆಗಳೊಂದೇ ಪ್ರೂನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸರಿ ನಾನು ಪ್ರೂನೇ ಮಾಡ್ಕೊಂಡಿದ್ದೆ. ಇದು ಚಿಗುರು ಬರ್ಬೇಕಾದ್ರೆ ಇನ್ನು ನಾನು ಹುಷಾರಿಲ್ಲದೆ ಮಲಗಿ ಅದು ಸರಿಯಾಗಿ ನೋಡ್ಕೊಳ್ದೆ ಆಗಲಿಲ್ಲ. ಅವಾಗ ಒಂಚೂರು ನಾನೇನಾದ್ರು ಬೇವಿನ ಎಣ್ಣೆನೋ ಅಥವಾ ಏನೋ ಸೋಪ್ ವಾಟ್ರೋ ಸ್ಪ್ರೇ ಮಾಡಿದರೆ ಕಮ್ಮಿ ಆಗಿರೋದು. ಇವತ್ತೊಂದು ಚೇಪೆಕಾಯಿ ಕಲರ್ ಬಂದಿದೆ, ತೆಗಿತಾ ಇದ್ದೀನಿ. ಹಂಗೆ ಗಾರ್ಡನೆಲ್ಲ ನೋಡ್ಕೊಂಡು ಅಪ್ಡೇಟ್ ಕೊಡ್ಬೇಕಾದ್ರೆ ಇದು ಕಾಣಿಸ್ತು ಕಣ್ಣಿಗೆ. ಆಮೇಲೆ ಈ ಚೇಪೆ ಗಿಡನೂ ಅಷ್ಟೇ, 1-1.5 ವರ್ಷ ಆಗಿರ್ಬೋದು. ಆನ್ಲೈನಿಂದ ತರಿಸಿ ಎಷ್ಟು
ಫಾಸ್ಟಾಗಿ ಬೆಳೆದು ಕಾಯಿ ಕೊಡ್ತಾ ಇದ್ದಾವೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ತುಂಬ ಬೆಳೆದಿದ್ದಾವೆ. ಇವನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು. ಎಲೆಗಳು ಜಾಸ್ತಿ ಇದೆ. ಎಲೆಗಳು ಜಾಸ್ತಿ ಇದ್ದಷ್ಟು ಪಾಟಲ್ಲಿ ಹಣ್ಣು ಕಮ್ಮಿ ಆಗುತ್ತೆ. ಸ್ವಲ್ಪ ಎಲೆ ತೆಗಿಬೇಕು. ಈ ಗಿಡ ನೋಡಿ ಕಣ್ಣಿಗೂ ಹೂವು ಇದ್ದಾವೆ. ನೋಡಿ ಖುಷಿ ಆಯಿತು. ಇದೇ ಬೇರೆ ಜಾತಿ ಅನಿಸುತ್ತೆ. ಎಷ್ಟು ತುದಿಗೆ ಬಿಡುತ್ತೆ. ಆದರೆ ಇದು ಹಿಂದೆ ಮುಂದೆ ಎಲ್ಲೂ ಇದೆ. ಆಮೇಲೆ ಮುಂದ್ಗಡೆ ಹೂವು ಇಲ್ಲದೆ ಇರೋದೆಲ್ಲ ಬ್ರಾಂಚಸ್ ಈ ಥರ ಕಟ್ ಮಾಡ್ತೀನಿ ನಾನು. 3 ಎಲೆ ಬಂದಿರ್ತಲ್ಲ, ಚಿಗುರೆಲೆ ಅಂತೀವಲ್ಲ, ಅದನ್ನು ಕಟ್ ಮಾಡಿದರೆ ಅಲ್ಲಿಂದ ಡಬಲ್ ಹೊಡೆಯುತ್ತೆ, ಪಂಗ್ಳು ಹೊಡೆಯುತ್ತೆ. ಆಮೇಲೆ ಬುಷಿ ಆಗುತ್ತೆ, ಹೈಟ್ ಬೆಳೆಯಲ್ಲ. ತುಂಬ ಹೈಟ್ ಬೆಳೆಯೋಕ್ಕೆ ಬಿಟ್ರೂ ನಮಗೆ ಕಷ್ಟ ಆಗುತ್ತೆ. ಇಲ್ಲಿ ಈಗಲೇ ತುಂಬ ಹೈಟ್ ಇದ್ದಾವೆ. ನಾನು ದೂರದಿಂದ ತೆಗೆದಿರೋದಕ್ಕೆ, ನಿಮಗೆ ಹತ್ತಿರದಿಂದ ತೆಗೆದಿರೋದಕ್ಕೆ ಅಷ್ಟು ಕಾಣಲ್ಲ. ಇದು ಬಿಳಿ ನೇರಳೆ ಎಲ್ಲ ಕಡೆ ಮೊಗ್ಗಾಗಿದ್ದಾವೆ. ಇನ್ನೂ ಹೂವು ಅರಳಿರಲಿಲ್ಲ. ಈ ಸರಿ ಕಾಯಿ ನಿಂತ್ಕೊಳತ್ತಾ ನೋಡ್ಬೇಕು. ಅದಕ್ಕೊಂಚೂರು ಗೊಬ್ಬರ ಕೊಡಬೇಕು. ಇವಕ್ಕೆಲ್ಲ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡಬೇಕು. ಇವು ಹರಿಪಾಟ್ ಮಾಡೋಕ್ಕೆ ಹೋಗಬಾರ್ದು. ಇವು ಹೂವು ಆಗಿರೋವೆಲ್ಲ ಉದುರೋ ಚಾನ್ಸ್ ಇರುತ್ತೆ. ಅದರಿಂದ ಹೂವು ಆಗಿರೋವು ಯಾವ ರಿಪಾಟ್ ಮಾಡಲ್ಲ. ರೂಟ್ ಬೌಂಡ್ ಆಗಿರೋವು ನೋಡಿ ಹಣ್ಣಿನ ಗಿಡ ರಿಪಾಟ್ ಮಾಡ್ತಾಯಿದ್ದೀನಿ ಒಂದೊಂದೇ. ಇಲ್ಲಿ ಇವು ನೋಡಿ 2 ಅರಳಿದ್ದಾವೆ. ಒಂದೊಂದು ಎಲ್ಲ 50 ಎರಡೆರಡೆ ಜೋಡಿ ಅರಳಿತ್ತು. ನೋಡಿ ಖುಷಿ ಆಯಿತು. ಇದು ಮಾತ್ರ ಒಂದೇ ಒಂದು ಅರಳಿದೆ. ಇದು ಸೌಭಾಗ್ಯ ಅನ್ನೋರು ಕೊಟ್ಟಿದ್ದು. ಸೌಭಾಗ್ಯ ಅವರು ಬಂದಿದ್ರಲ್ಲ, ಅವಾಗ ಕೊಟ್ಟಿದ್ದು. ನೋಡಿ ಖುಷಿ ಆಯಿತು. ಈ ಥರ ಹೂವು ಜೋಡಿ ಅರಳಿದಾಗ ನಾವು ದೇವ್ರ ಹತ್ರನೂ ಆ ಸೈಡ್ ಈ ಸೈಡ್ ಇಡೋಕ್ಕೂ ಚೆನ್ನಾಗಿರುತ್ತೆ. ಇದು ಅಷ್ಟೇ ಪಿಂಕು. ಇದು ಕೂಡ 2 ಅರಳಿತ್ತು ಇವತ್ತು. ಆಮೇಲೆ ಇವೆಲ್ಲ ನೋಡಿಬಿಟ್ಟು ಖುಷಿ ಆಯಿತು. ದಾಸವಾಳ ನೋಡಿ ಯಾರಿಗೆ ಖುಷಿ ಆಗಲ್ಲ ಹೇಳಿ. ಈ ಥರ ಇವತ್ತಿನ ಗಾರ್ಡನ್ ಅಪ್ಡೇಟ್ ಇಷ್ಟು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನನಗಿನ್ನೂ ಖುಷಿಯಾಗುತ್ತೆ. ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜನ ಅರ್ಧಂಬರ್ಧ ನೋಡ್ತಾ ಇದ್ದೀರಾ. ಆಮೇಲೆ ನೋಡಿದವ್ರು ಒಂದು ಲೈಕ್ ಕೊಡ್ತಾ ಇಲ್ಲ. ಕಮೆಂಟ್ ಇದ್ದಷ್ಟು ಲೈಕ್ ಇರಲ್ಲ ನನಗೆ. ಆಮೇಲೆ ಕಮೆಂಟ್ ಇದ್ದ ನಾನು ಜನ ವ್ಯೂಸ್ ಇದ್ದಷ್ಟು ವಾಚಿಂಗ್ ಅವರ್ ನೋಡಿದರೆ ಅಲ್ಲೂ ಇರಲ್ಲ. ಸುಮ್ಮನೆ ನೀವು ನಾಮಕಾಸ್ತೆ ಬಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ಬಿಡಿ. ದಯವಿಟ್ಟು ಯಾರಿಗೂ ಬೇಜಾರಾಗುತ್ತೆ. ಇವಾಗ ನಾನು ಹೂವು ಎಲ್ಲ ನೋಡ್ಸ್ಕೊಂಡು ನೋಡಿ, ದಾಸವಾಳ ಎಲ್ಲಿ ನೋಡಿದ್ರೂ ಬರೀ ಕಡ್ಡಿನೇ ಕಾಣಿಸ್ತಾ ಇದೆ ಅಲ್ವಾ. ಇವನ್ನ ಒಂದು ಸ್ವಲ್ಪ ಆರ್ಡ್ ಪ್ರೂನಿಂಗು ಅಂದರೆ ತುಂಬ ಕೆಳಗೂ ಮಾಡ್ಕೋಬಾರ್ದು. ಇಲ್ಲೊಂದು ಕೆಳಗಡೆ ಅರಳಿದೆ ಇವತ್ತು ಡಬಲ್ ಪೆಟಲ್ ಆರೆಂಜ್, ಒಂಥರ ಲೈಟ್ ಆರೆಂಜ್. ಇದು ಇವತ್ತು ತುಂಬ ದಿನಕ್ಕೆ ಕೆಳಗಡೆ ಅರಳಿತ್ತು. ನೋಡಿ ಖುಷಿ ಆಯಿತು. ಅದು ಮೇಲ್ಗಡೆ ಕಾಣಲೇ ಇಲ್ಲ. ಇವಾಗ ಹಿಂಗೆ ನೋಡ್ಕೊಂಡು ಬರ್ತಾಯಿದ್ರೆ ಕಾಣಿಸ್ತು. ಖುಷಿ ಆಯಿತು. ಇದೂ ಅಷ್ಟೇ 2 ಗಿಡ ಇದ್ದಾವೆ. ಸಾಮಾನ್ಯ ನನಗೆಲ್ಲ ದಾಸವಾಳ ಅಲ್ಲ 2 ಗಿಡ ಇದೆ. ಆದರೆ ಕಸ ನೋಡಿ ಎಷ್ಟು ಬೆಳೆದಿದೆ ಅಂತ. ಇವನ್ನೆಲ್ಲ ಸ್ವಲ್ಪ ಇನ್ನು ಫೆಬ್ರವರಿ ಮಳಿಗೆ ಗಿಡದ ಮುಗಿಸ್ಬಿಟ್ಟು ಇವಕ್ಕೆ ಪ್ರೂನ್ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಈ ಸರಿ ಯಾವ ರಿಪಾಟ್ ಮಾಡೋಕ್ಕೆ ಹೋಗಲ್ಲ ದಾಸವಾಳ ನಾನು. ಹೊಸ್ದಾಗಿ ಕಟಿಂಗ್ ಇಟ್ಟಿರೋ ಮಾತ್ರ ಮಾಡ್ತೀನಿ. ಇದು ಒಂದು ಡಬಲ್ ಕಲರ್ ಇವತ್ತು ಹರಡ್ತಾ ಇದೆ. ನೋಡಿ ಖುಷಿ ಆಯ್ತು. 2ನೇ ದಿನ ಇದು ಗುಲಾಬಿ ಗಿಡದ್ದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದು 2ನೇ ದಿನ. ನೋಡಿ ಆರೆಂಜ್ ಕೂಡ ಬಿಟ್ಟಿದೆ ಡಬಲ್ ಕಲರು. ಹಿಂಗೆ ಒಂದೊಂದೇ ಚೇತರಿಸ್ಕೊಳ್ಳುತ್ತೆ. ನಮಸ್ತೆ.